ನಂಗೆ ಇಷ್ಟ ಆಗಂಗ ಕುಸುಮಿ ವಿಡಿಯೋಸ್ ಎಲ್ಲ ಮಾಡ್ತಾಳ್ರಿ. ಹೆಂಗ್ರಿ ನೀವು ಹಿಂಗ್ ಮಾಡಿದ್ರ ಆದಷ್ಟು ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡ್ರಿ, ಅವ್ರಿಗೂ ನೋಡಕ್ ಹೇಳ್ರಿ. ಇಷ್ಟು ಹೇಳೋದಿತ್ರಿ, ಅದಕ್ಕ ಬಂದಿದ್ದೀರಿ ಹೇಳಾಕ. ಸರಿ ತಗೋರಿ, ಈಗ ವಿಡಿಯೋನ ಮುಂದುವರ್ಸೋಣ ಅಂತ. ಅಲ್ಲಿವರೆಗೂ ನಮ್ಮ ವಿಡಿಯೋ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಪದೇ ಪದೇ ಹೇಳ್ತೀನಿ ಅಂತೇಳಿ ಬೇಜಾರಾಗ್ಬೇಡ್ರಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಬರ್ರಿ ಕುಸ್ಮಕ್ಕರ ಸಾಕು. ಅಯ್ಯೋ ಏನ್ ಸಾಕು ಏನ್ ಬಿಡ್ರಿಪ್ಪ, ನಮ್ಮ ವೀಕ್ಷಕರು ನಮ್ಮ ಮ್ಯಾಗ ಮುನ್ಸ್ಕೊಂಡ್ಬಿಟ್ಟಾರೇನೆ. ನಂದು ವಿಡಿಯೋಸ್ ವ್ಯೂಸ್ ಹೊಂಟಿಲ್ಲ, ಸಬ್ಸ್ಕ್ರೈಬರ್ಸ್ ಬರಾತೇ ಇಲ್ಲ. ಯಾಕಷ್ಟು ಬೇಜಾರಾಗ್ಯಾರ ಅಂತ ಗೊತ್ತಿಲ್ಲ. ಹೇಳಿ ತಗೋರಿ, ನೀವು ಒಂದಿನ ಬಿಟ್ಟು ಒಂದಿನ ಅಂತೇಳಿ ಹಿಂಗೆ ವಿಡಿಯೋಸ್ ಹಾಕಿದ್ರಲ್ಲ, ಅದಕ್ಕೆ ಬೇಜಾರಾಗಿರ್ಬೇಕು. ಅವ್ರನ್ನ ಡೈಲಿ ವಿಡಿಯೋಸ್ ಹಾಕ್ರಿ, ನೋಡ್ತಾರ ಅವ್ರೆ. ಹೇಳಿದ್ನಲ್ರಿಪ್ಪ, ಮನಿ ಚೇಂಜ್ ಮಾಡೋದಿತ್ತು, ಆರಾಮಿದಿಲ್ಲ ಅಂತೇಳಿ, ಅದ್ರ ಸಂಬಂಧ ನೆಟ್ಟಿಗೆ ವಿಡಿಯೋ ಮಾಡಕ್ ಆಗಿದ್ದಿಲ್ಲ. ಈಗ ಆರಾಮು ಆಗೈತಿ, ಮನೇನೂ ಚೇಂಜ್ ಮಾಡೇವಿ. ಇನ್ನು ಮ್ಯಾಗ ಡೈಲಿ ವಿಡಿಯೋಸ್ ಹಾಕೊಂಡು ಹೋಗ್ತೀನಿ. ಅಷ್ಟು ಮಾಡ್ರಿ, ನೋಡ್ರಿ ನಿಮಗೆ ವ್ಯೂಸ್ ಹೆಂಗ್ ಬರ್ತಾವ, ಸಬ್ಸ್ಕ್ರೈಬರ್ಸ್ ಹೆಂಗ್ ಬರ್ತಾರ ಅಂತೇಳಿ. ನೋಡ್ರಿ, ಪಕ್ಕದ ಮನೆಯಲ್ಲ ಎಲ್ಲರೂ ಫೇಮಸ್ ಆಗತ್ತಾರ, ಮತ್ತೆ ನೀವ್ ಯಾವಾಗ್ರಿ ಫೇಮಸ್ ಆಗೋದು? ನಮ್ ಜನ ಯಾವಾಗ ನನ್ನ ಪ್ರೀತಿ ಅಂತ ಬೆಳೆಸ್ತಾರ ನೋಡ್ರಿ, ಅವಾಗ ನೋಡ್ರಿ. ಅವ್ರು ಬೆಳೆಸೋದ ಕಾಯತ್ತೀನ್ರಿ ನಾನು. ಬೆಳೆಸ್ತಾರೆ, ಚಿಂತೆ ಮಾಡ್ಬೇಡ ಕುಸುಮೆ. ಒಂದಲ್ಲ ಒಂದಿನ ಮುಂದೆ ನಾವು ಬಂದೇ ಬರ್ತೀವಿ. ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಇದನ್ನ ಮಾತ್ರ ಕರೆಕ್ಟ್ ಹೇಳಿದ್ರೆ ನೋಡ್ರಿ ಜಯಕರ, ಒಳ್ಳೆತನ ಇದನ್ನಾಗ ನಮ್ ಗೆಲುವು ಇದ್ದೇ ಇರ್ತೈತ್ರಿ. ನಾವು ನಿಯತ್ತಾಗದೀವಿ ಅಂದ್ಮೇಲೆ ನಮ್ ಗೆಲುವು ನಿಶ್ಚಿತ. ಹೌದ್ರಿ, ಸುಮ್ಮನೆ ಯಾಕೆ ಟೆನ್ಷನ್ ತಗೊಳೋದು? ವ್ಯೂಸ್ ಬರಾತಿಲ್ಲ ಅಂತೇಳಿ ನಾವು ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ರೆ ತಾನ ಬರ್ತಾವ ಅವೆಲ್ಲ. ನಮ್ಮ ಪ್ರಯತ್ನ ಮಾತ್ರ ನಾವು ಬಿಡಕ್ ಹೋಗ್ಬಾರ್ದು, ನಮ್ಮ ಸೋಲನ್ನು ನಾವು ಒಪ್ಕೋಬಾರ್ದು. ಎಷ್ಟೇ ಕಷ್ಟ ಇದ್ರು ಕಷ್ಟನ ಮೀರಿಸಿ ನಾವು ಮುನ್ನಡಿಬೇಕು ಹೊರತು ಕಷ್ಟ ಆಯ್ತು ಅಂತೇಳಿ ಹಿಂದುಳಿಬಾರ್ದು. ಕಷ್ಟನ ನುಗ್ಗಿ ಮುನ್ನಡೆದ್ರೆ ನಮಗೆ ಗೆಲುವು ಸಿಗೋದು. ಅಪ್ಪಣಿ ದೇವಿ ಜಯಕ್ಕ ಅವರೇ, ನೀವು ಹೇಳಿದ ಹಾಗೇನೆ ನಾವು ಮಾಡುತ್ತೇವೆ. ನಾವು ನಮ್ಮ ಪ್ರಯತ್ನವನ್ನು ಬಿಡುವುದಿಲ್ಲ. ಹಾಗೇ ಆಗಲಿ. ಏನ್ ಬೇ, ಅದಾಗೆ ಆಗಲಿ. ಏನಿಲ್ವಾ, ನಿಮ್ ಕುಸುಮ ಅಂತ ಗೊತ್ತಲ್ಲ, ತಮಾಷೆ ಮಾಡೋದು, ಹಂಗ ಮಾತಾಡ್ತಿದ್ವಿ. ಹೌದು, ಇವರೆಲ್ಲರೆಲ್ಲದಾರೆ? ಅವರೆಲ್ಲರೂ ಆ ಸೈಡ್ ಕುಂತಾರೆ, ಹುಡುಗರೆಲ್ಲ ಒಂದ್ಸಲ ಅವ್ರು ಅಲ್ಲಿ ಕುಂತಾರೆ, ನಾವೆಲ್ಲರೂ ಇಲ್ಲಿ ಕುಂದ್ರೋದಂತೆ. ಓ, ಅಲ್ಲೇ ಕುಂತು ಬಿಟ್ರೆ ನಾವೆಲ್ಲರೂ? ಹಾ, ಅಂಕಲ್ಗಳು ಎಲ್ಲರೂ ಅಲ್ಲೇ ಕುಂತ್ರೆ, ಮತ್ತೆ ಇವರು ಎಲ್ಲರೂ ಅಲ್ಲೇ ಕುಂತ್ರೆ, ಮತ್ತೆ ನಾವೆಲ್ಲರೂ ಇಲ್ಲೇ. ಮತ್ತೆ ಸ್ನೇಹಿ ಇರದ? ಸ್ನೇಹಿ ಅಲ್ಲಿ ಬಾತ್ರೂಮ್ ಹೋಗ್ಯಾ ಬರಾತ. ಹೈರಿ, ಇದ್ರೊಳಗೆ ಭಾಳ ಜನ ತೋರ್ಸಕ್ ಆಗಾಗತ್ತಿದ್ರಿ. ಈ ಹೋಟೆಲ್ ಒಳಗೆ ಕುಂದ್ರಕ್ ಬರಂಗಿಲ್ರಿ ಅಲ್ಲಿ ನೆಟ್ಟಗೆ, ಅದಕ್ಕೆ ಭಾಳ ಜನ ತೊಗೊಳಕ್ ಆಗಲ್ಲ ಅಂತೇಳಿ ಈಗ ಸ್ವಲ್ಪ ಹುಡುಗಿಯರಿಗೆ ಅಷ್ಟೇ ತೊಗೊಂಡೇವಿ ನೋಡ್ರಿ. ಹುಡುಗಿಯರ ಆಂಟಿಗಳು ಅಷ್ಟೇ ತೊಗೊಂಡೇವ್ರಿ. ಈ ಅಂಕಲ್ಗಳಿಗೆ ಹುಡುಗರಿಗೆ ತೊಗೊಳಕ್ ಆಗಲಿಲ್ರಿ. ಭಾಳ ಜನ ಆಗ್ಬಿಡ್ತಾರಲ್ರಿ, ಇಲ್ಲಿ ಕುಂದ್ರಕ್ ಆಗಂಗಿಲ್ರಿ, ಅದಕ್ಕೆ ತೋರ್ಸಕ್ ಆಗಂಗಿಲ್ರಿ ಕರೆಕ್ಟಂಗಿ. ಅದಕ್ಕೆ ಇವ್ರಿಗೆ ಅಷ್ಟೇ ತೊಗೊಂಡೈತ್ರಿ ಇಲ್ಲಿ ಊಟದ ಟೈಮ್ ಒಳಗೆ. ಬರ್ರಿ ಊಟ ಮಾಡೋಣಂತ. ನನಗರ ಒಟ್ಟು ಜಗ್ಗಿ ಅಷ್ಟು ಬಿಟ್ಟೈತಿ. ಬಾಬೇ ನಡಿ ಬಾ ಕುಂದ್ರ, ನಡಿ ಮೊದ್ಲು ನೀವು ಊಟ ಮಾಡಿ ನಡಿ. ಇವೇನು ಟೇಬಲ್ ಮ್ಯಾಗ ಕುಂತು ಬಿಟ್ರೆ ಅಂತ ಅನ್ಕೋಬೇಡ್ರಿ. ಮತ್ತೆ ಅದೇನು ಮಾಡೋಮ್ರಿ, ನೆಟ್ಟ ಕುಂದ್ರ ಬರಂಗಿಲ್ಲ ಅದ್ರೊಳಗೆ, ಅದಕ್ಕೆ ಟೇಬಲ್ ಮ್ಯಾಗ ಕುಂತು ಬಿಟ್ಟೆ ನೋಡ್ರಿ. ನಾನು ಗಾಡಿ ಬಿಟ್ಟು ತಗೊಂಡಕ್ಕೂ ಕರೆಯಂಗಿಲ್ಲ, ಊಟಕ್ಕೂ ಕರೆಯಂಗಿಲ್ಲ. ನಾನೇನು ಮತ್ತೆ ಬಿಟ್ಟಿರೇನೆ ನೀವ? ಇಲ್ಲವಾ, ನಿಮ್ಮ ಅಕ್ಕ ಅಂಗ್ಳದ್ ಮತ್ತೆ ನೀವು ಹೊರಗೆ ಅದಿ ಬರಾತಿ ಅಂತೇಳಿ ಅದಕ್ಕೆ ನೀವು ಬರೋ ಮಟ್ಟ ನಿಂದಿರ್ಬೇಕಾಗಿತ್ತೇನೆ. ಅದಕ್ಕೆ ಕುಂತೀವ ನಾವು. ನಿಂತು ಕಾಲು ಸಾತಿದ್ದು ಗೊತ್ತಿತ್ತಿಲ್ಲ, ಇವತ್ತು ಎಷ್ಟು ಅಡ್ಡಾಡೇವ ಅಂತೇಳಿ ಅದಕ್ಕೆ ಕುಂತೀವ ನಾವು. ಇನ್ನೂ ಊಟ ಮಾಡಿಲ್ ತಗೋ ನಾವ. ನಂಗೆಲ್ಲ ಗೊತ್ತೈತೆ ತಗೋ, ನಿಮ್ಗೆ ನಾನಂದ್ರೆ ಇಷ್ಟನೇ ಇಲ್ಲ, ಅದಕ್ಕೆ ನೀವು ಹಂಗೆ ಮಾಡ್ತೀರಿ ನನಗೆ. ಅಯ್ಯಯ್ಯ, ರಾಗ ಎಳಿತಾಳ. ನಿನ್ನೆ ಊಟದ ಕೂಸಾಗಿ ಏನ ರಾಗ ಹೇಳುವೆ ಮಾತಾಡಾಕ. ಅಯ್ಯಯ್ಯ, ಅದೇನ್ ನಿಂದ ಓದಲ್ಲೇ ಬಂದಲ್ಲೇ ಹೇಳಾತಾಳಿಲ್ಲ ನಿಮ್ಮವ್ವ. ನೀ ಹೊರಗಿದ್ದೆ ಅಂತ ಕುಂತೀವಿ ಅಂತೇಳಿ ಮತ್ತೆ ನಿಂದ. ಶಾಂಕ್ರಿ, ನೀನ್ ಮಾತಾಡಕ್ ಹೋಗ್ಬೇಡ, ನೀನ್ ಮಾತಾಡಕ್ ಹೋಗ್ಬೇಡ ನನ್ನ ಜೊತೆ. ನೀನು ಗೆಳತಿ ಅನ್ನಂಗ ನೀ ನನಗ ದೂರ ಮಾಡಾತಿ. ನೀನು ಗೆಳತಿನ ಅಲ್ಲ, ನನಗ ಮೋಸಗಾತಿ. ನೀನು ನನ್ನ ಜೊತೆ ಮಾತಾಡಬೇಡ, ನೀ ಬಾಯಿ ಒಲಿಸದಿ. ಅಯ್ಯಯ್ಯೋ ಮಾತಾಡ್ತಾಳ. ಏನ್ರಿ ಜಯಕ್ಕರ, ನಿಮ್ಮ ಮಗಳ ಎಷ್ಟು ಮುದ್ದಾಗಿ ಮಾತಾಡ್ತಾರ್ರಿಪ್ಪ. ನಾನು ಕೊಟ್ಟು ಬಿಡ್ರಿ ಕೀಗೆ, ನಾ ತಗೊಂಡು ಹೋಗ್ತೀನಿ ಮನೆಗೆ. ಮೊದ್ಲು ಕರ್ಕೊಂಡು ಹೋಗ್ಬಿಡ್ರಿ ಕೀಗೆ, ಸಾಕಾಗ್ಬಿಟ್ಟಿದೆ ನಿನ್ ಕಡೆ. ಹೇಗೆ ಕರ್ಕೊಂಡು ಹೋಗ್ಬಿಡ್ರಿ ನಿಮ್ಮ ಮನೆಗೆ. ಸ್ವಲ್ಪ ದಿನ ಆರಾಮಾಗಿರ್ತೀನಿ ನಾನು. ನೋಡ, ನನ್ನ ಮ್ಯಾಗ ಪ್ರೀತಿನೇ ಇಲ್ಲ ನೋಡ. ಅವ್ರು ಹೇಳಿದ ತಕ್ಷಣ ನಾನು ಕಾಸಾಗಿ ಜಲ್ದಿ ರೆಡಿ ಆಗಿ ನೀನು. ಸ್ನೇಹ, ನಾನು ನಿನಗೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಾವಾ. ನಿಂಗೆ ಏನು ಬೇಕು ಎಲ್ಲ ಕೊಡ್ತೀನಿ, ಬಾ ನಮ್ಮ ಮನೆಗೆ ಹೋಗೋಣ ಬಾ. ಇಲ್ಲ, ನಾ ಬರಂಗಿಲ್ಲ. ಅವ್ರು ಈಗ ನನ್ನ ಮ್ಯಾಗ ಪ್ರೀತಿ ಕಮ್ಮಿ ತೋರಿಸ್ತಾರೆ. ಮತ್ತೆ ನಾನು ನಿಮ್ಮ ಮನೆಗೆ ಇದ್ದೆ ಅಂದ್ರೆ ನನ್ನ ಮರ್ತ ಹೋಗ್ಬಿಡ್ತಾರ ಅವರು. ನಮ್ಮ ಅಕ್ಕಗ ಭಾಳ ಪ್ರೀತಿ ಮಾಡ್ತಾರೆ, ನನ್ನ ಪ್ರೀತಿನೇ ಮಾಡಂಗಿಲ್ಲ. ಆಮೇಲೆ ನಾನು ಮರ್ತ ಬಿಡ್ತಾರ ಅವರು. ನಿಂಗೆ ಹೇಳಿಲ್ಲ ನಾನು, ನೀನು ನಮ್ಮ ಮಮ್ಮಿ ಮಗ ಅಲ್ಲ. ನೀನು ಅಲ್ಲೇ ಕಸದ ಬುಟ್ಟ ಬಿದ್ದಿದ್ದಿ, ನಾವೇ ಎತ್ಕೊಂಡ್ ಬಂದೇವು ನಿನಗೆ ಪಾಪ ಅಂತೇಳಿ.
ಏ ಸುಮ್ನಿರ್ಬೇ. ನೀ ಪ್ರತಿ ಮಾತಿಗೂ ಬಂದ ಬಿಡ್ತಿ ನೋಡ್ ನಡಕ. ಆಕೆ ಏನು ಅನ್ನಬಾರ್ದು, ಬಂದ ಬಿಟ್ಟಿರ್ತಿ. ಮತ್ತೆ ಏನ್ ಮಾಡ್ಲಿವಾ, ನೀವ್ ಜಗಳ ಮಾಡೋದನ್ನ ನೋಡಕ್ ಆಗಂಗಿಲ್ಲಲ್ಲ, ಮತ್ತೆ ನಡಕ ಬರಬೇಕ ನಾನು. ಗೊತ್ತೈತದ ಎಷ್ಟು ಅಳಗುಂಜಿ ಐತೆ ಅಂತೇಳಿ, ಆದ್ರಕ್ಕೆ ಕಳಸಾಗ ನೋಡ್ತೀಯಲ್ಲ ನೀನು. ನೋಡಕ್ಕೆ ಹೆಂಗ್ ಅಳ್ಕೊಂಡ್ ಕುಂತ್ಲೀಗ. ಆಕಿ ಸಣ್ಣ ಕೂಸ್ಗತ್ತೆ ಅಳ್ಕೊಂಡ್ ಕುಂದ್ರ ನಾ ಏನ್ ಮಾಡ್ಲಿವಾ. ಅಯ್ಯೋ ಸ್ನೇಹ, ನೀ ಕಸ ಬುಟ್ಟಿ ಹೋಗೋ ಬಿದ್ದಿಲ್ಲ, ಎಲ್ಲೋ ಬಿದ್ದಿಲ್ವಾ. ನೀನು ನಿಮ್ಮ ಮಮ್ಮಿ ಮಗಳೇ, ನಿಮ್ಮ ಅಕ್ಕ ನಿಂಗೆ ಕಾಡ್ಸಾತಾಳೆ. ಹಂಗೆಲ್ಲ ಬೇಜಾರು ಮಾಡ್ಕೊಂತಾರನೆ, ಅಳ್ತಾರೇನೆ ಸಣ್ಣ ಸಣ್ಣ ಮಾತಿಗೆ. ನೀ ಸ್ಟ್ರಾಂಗ್ ಗರ್ಲ್ ಹೌದಿಲ್ಲ, ನೀ ಸ್ಟ್ರಾಂಗ್ ಗರ್ಲ್ ಆಗಿ ನೀ ಅವ್ರಿಗೆ ಎದುರಿಸ್ಬೇಕು. ನೀ ಹಿಂಗೆ ಅಳ್ಕೊಂಡ್ ಕುಂತಿದ್ರೆ ನೀ ವೀಕ್ ಆಗ್ಬಿಡ್ತೀವಾ. ಅಯ್ಯೋ ಸ್ನೇಹವ್ವ, ನೀ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ. ನೀನೇ ವೀಕ್ ಅಂತ ತೋರ್ಸಾತಿ ನೋಡ ಅವ್ರಿಗೆ. ನೀ ಹಿಂಗೆ ಮಾಡಿದ್ಯಾ, ನಿಂಗೆ ಇನ್ನೊಂದು ಸ್ವಲ್ಪ ಅಳಿಸ್ತಾರ ಅವ್ರೆ. ನೀನು ಅವ್ರೇನೋ ಅಂದ್ರೆ ತಲೆನ ಕೆಡ್ಸ್ಕೊಳಬಾರ್ದು. ಸುಮ್ಮನೆ ಇದ್ದಾಗ ನಿಂಗೆ ಕಡ್ಸಂಗೇ ಇಲ್ಲ ಅವ್ರೆ. ನೀ ತಲೆ ಕೆಡ್ಸ್ಕೊಂಡು ಅಷ್ಟ ಕಾಡಿಸ್ತಾರ ಅವ್ರನ್ನ. ತಲೆ ಕೆಡ್ಸ್ಕೊಳ್ಳಿ ಕಡ್ಸಕ್ಕೆ ಹೋಗಂಗಿಲ್ಲ ನಿಂಗೆ ಅವ್ರೆ. ನೀ ಅವ್ರೇನೋ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಕಸಬುಟ್ಟಿಯಿಂದ ತಗೊಂಬಂದಕ್ಕಿ ನೋಡ್ರಿ ಆಂಟಿ ಇಲ್ಲ. ನಾನು ಹೇಳಿದ್ನಲ್ಲ ಅವನಿಗೆ, ಅವ್ರೇನ ಅನ್ಕೋಲಿ, ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀ ಯಾವಾಗ ತಲೆ ಕೆಡ್ಸ್ಕೊಂಡು ಬಿಡ್ತೀಯಲ್ಲ, ಅವ್ರು ಹಿಂಗೆ ಕಾಡ್ಸೋದು ಬಿಡ್ತಾರೆ. ನೀ ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಂಡಿ ಅಂದ್ರೆ ಅವ್ರಿಗೆ ಏನೋ ಸ್ವಲ್ಪ ಕಾಡಿಸ್ತಾರೆ. ಅದ ನೀನು ಅವ್ರು ಕಾಡ್ಸಿದ್ರು ತಲೆ ಕೆಡ್ಸ್ಕೊಳ್ಳಿಲ್ಲ ಅಂದ್ರೆ ಈಗ ಎಷ್ಟು ಕಾಡ್ಸಿದ್ರು ಅಷ್ಟೇ, ಈಗ ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಹೌದಿಲ್ಲ? ಹೌದು ನೋಡ್ರಿ ಆಂಟಿ, ನಾನು ಮರ್ತ ಬಿಟ್ಟಿದ್ದೆ. ಇನ್ಮೇಲೆ ಹಂಗ ಮಾಡ್ತೀನಿ. ಇವ್ರು ಎಷ್ಟರ ಚೀರಾಡ್ಕೊಳ್ಳಿ, ನಾನು ಇವ್ರ ಮಾತಿಗೆ ತಲೆನ ಕೆಡ್ಸ್ಕೊಳಂಗಿಲ್ಲ. ನಾನು ಗೊತ್ತೈತಿ ನಾನು ನಮ್ಮ ಮಮ್ಮಿ ಪಪ್ಪನ ಮಗಳ ಅಂತೇಳಿ. ಇವ್ರ ಮಾತಿಗೆ ನನ್ನ ತಲೆ ಕೆಡ್ಸ್ಕೊಳ್ಳಿ. ಇದಪ್ಪ ಮಾತಂತಂದ್ರೆ ನೀನು ಅಳದ್ ಬಿಡು, ಆಮೇಲೆ ನಿಂಗೆ ಅವ್ರು ಕಡ್ಸೋದು ಬಿಡ್ತಾರೆ. ನೀ ಸ್ಟ್ರಾಂಗ್ ಅದಿ ಇಲ್ಲ? ಆಂಟಿ, ನಾನು ಸ್ಟ್ರಾಂಗ್ ಅದೀನಿ, ನಾ ಸ್ಟ್ರಾಂಗ್ ಗರ್ಲ್. ಹಾ, ಗುಡ್ ಗರ್ಲ್. ಏನ್ರಿ ಬೀಗ್ರ, ನಿಮ್ಮ ಸಣ್ಣ ಮೊಮ್ಮಗಳ ಅಂದ್ರೆ ಭಾರಿ ಚುಟಿದ ನೋಡ್ರಿ. ಆಕಿನ ಮಾತು ಕೇಳಾಕ ಚಂದ ನೋಡ್ರಿ. ಅಯ್ಯೋ, ಆಕಿನ ಮಾತು ಕೇಳಿ ಕೇಳಿ ನಮ್ಗ ಸಾಕಾಗ್ಬಿಟ್ಟೈತೆ ನೋಡ್ರಿ. ಎಷ್ಟು ಮಾತಾಡ್ತಾಳ, ಬಾಯಿನ ಮುಚ್ಚಂಗಿಲ್ಲ ನೋಡ್ರಿ, ಅಷ್ಟು ಮಾತಾಡ್ತಾಳ. ಹಂಗ ಕೇಳಿ 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 ಕಿವಿ ತೂತ್ ಬಿದ್ಬಿಟ್ಟಾವ. ನಮ್ಮ ಮನೆ ಕಳಿಸ್ಬಿಡ್ರಿ, ಇಲ್ಲಾಂದ್ರೆ ಸುಮ್ಮನೆ ನಾನು ಇಟ್ಕೊಂತೀನಿ. ನನ್ನ ಜೊತೆ ಮಲ್ಕೊಂಡ್ರೆ ಸರಿ ಅದಾಳ್ರಿ. ಆಕಿ ಯಾರಿ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ನೋಡ್ರಿ. ಆಕಿ ಯಾರೇ ಕರೆದ್ರು, ನಮ್ಮ ಸಂಬಂಧಿಕರ ನಮ್ಮ ತಮ್ಮ ಅವೆಲ್ಲ ಕರೆದ್ರೂ ಹೋಗಂಗಿಲ್ರಿ ಆಕಿ. ಓಹೋ, ಹಂಗೋದಾಳೇನ್ರಿ? ಹ್ಞೂ ರೀ. ಕುರ್ಸಿನಿ ನೋಡ್ಲಿ, ಮಗಳ ಒಂದ ಮತ್ತಿಗೆ ಸುಮ್ಮನೆ ಆದ್ಲು. ಮತ್ತೆ ನಾವು ಬುದ್ಧಿ ಹೇಳಿದ್ರೆ ಸುಮ್ಮನೆ ಆಗ್ತಿದ್ಲ ಆಕಿ. ಅವ್ರ ಸ್ವಂತಕ್ಕರ ಬುದ್ಧಿ ಹೇಳಿದ್ರಂತ ಸುಮ್ಮನೆ ಹೇಳಕ್ಕೆ ಯಾಕ ಅದಂತೀನಿ ನಾನು. ನಾವೆಷ್ಟ ಬಾಯಿ ಪಡ್ಕೊಂಡ್ರು ಸುಮ್ಮನೆ ಆಗಂಗಿಲ್ಲ ಹುಡುಗಿ. ಅವ್ರು ಹೇಳಿಬಿಟ್ಲು ಹೆಂಗೆ ಸುಮ್ಮನೆ ಆದ್ಲು ನೋಡು. ಹಂಗಾರ ಅವ್ರೆ, ನಾವು ಡೈಲಿ ಅವ್ರ ಜೊತೆ ಇರ್ತೀವಲ್ಲ, ನಮ್ ಮಾತು ಕೇಳಕ್ ಆಗಂಗಿಲ್ಲ ಅವ್ರಿಗೆ. ಅಯ್ಯೋ ಮುಸುಡಿ ನೋಡಿ ಹೆಂಗ್ ಮಾಡ್ಯಾಳ ಹಂಗ. ನಿಂಕಿನ್ ಚಂದ ಐತ್ ನಮ್ ಮುಸುಡಿ. ಬಾ ಅತಿ ಸಾಕು, ಊಟ ಮಾಡಂತೀವ. ಗೊತ್ತೈತ್ ನನಗ, ನೀನು ಮಾತಾಡ್ಬೇಡ ನನ್ನ ಜೊತೆ. ನೀ ನನಗ್ ಬರೀ ಕಾಡಿಸ್ತಿ. ಇಲ್ಲ ತಗೋರವ, ಅಲ್ಲೇ ನಿನಗೆ ನಾ ಕಾಡಿಸ್ಲಾರ್ದ ಮತ್ತಾರು ಕಾಡಿಸ್ತಾರೆ. ಯಾಕೆ ಅಕ್ಕನ ಮ್ಯಾಗ ಪ್ರೀತಿ ಇಲ್ಲ ನಿನಗೆ? ಹಂಗೇನಿಲ್ಲ, ನಿನ್ನ ಮ್ಯಾಗ ಪ್ರೀತಿ ಐತ್ ನನಗ. ಹಂಗಂದ್ರೆ ಬಾ ಊಟ ಮಾಡೋಣ ಬಾ. 5 ನಿಮಿಷ ಜಗಳ ಮಾಡಿದ್ರೆ ಈಗ ಒಂದಾಗ್ಬಿಟ್ರ ಅಕ್ಕ ತಂಗಿ. ಹಿಂಗ ನೋಡ್ರಿ ಇವ್ರೆ, ಬರೀ 5 ನಿಮಿಷ ಜಗಳ ಇವ್ರದ್ದು, ಮತ್ತೆ ಸುಮ್ಮನೆ ಆಗ್ಬಿಡ್ತಾರೆ. ಅದು 5 ನಿಮಿಷ ಒಳಗೆ ಕಿತ್ತಾಡಿ ಹೋಗ್ಬಿಡ್ತಾರೆ, ಜುತ್ಲ ಹಿಡ್ಕೊಂಡು ಒಬ್ರಿಗೊಬ್ರೆ. ಮತ್ತೆ 5 ನಿಮಿಷ ಆದ್ಮೇಲೆ ಇವ್ರಂಗ ಅಕ್ಕ ತಂಗಿ ಯಾರೋ ಇಲ್ಲೇ ಏನೋ ಅನ್ನೋರ್ಗತೆ ಮಾಡ್ತಾರೆ. ಚಂದ ನೋಡ್ರಿ ಹಿಂಗ ನೋಡಾಕ. ನನಗೂ ಒಂದೇ ಒಂದು ಗಂಡ, ಇಂಥವೆಲ್ಲ ನೋಡೋಕೆ ಭಾಗ್ಯನೇ ಇಲ್ಲ ನನಗೆ. ನಂದರ ಏನ್ರಿ, ನಂದು ಅದ. ನನಗೂ ಒಬ್ಬಕ್ಕೆ ಮಗಳ, ಹಿಂಗೆಲ್ಲ ನೋಡಕ್ಕೆ ಹಂಗೇ ಇಲ್ಲ. ಆದ್ರೆ ನಂಗೆ ನಿಮ್ಮ ಸ್ನೇಹ ಭಾಳ ಇಷ್ಟ ಆದ್ರಿ. ನನ್ನ ಮಗ ಇಷ್ಟೆಲ್ಲ ಕಾಡಿಲ್ ಬಿಡ್ರಿ. ನನಗೆ ಮಕ್ಕ ಕಾಡ್ಬೇಕ್ರಿ, ಹಂಗಂದ್ರೆ ಭಾಳ ಇಷ್ಟ ಆಗ್ತಾರೆ ನಂಗೆ ಅವ್ರ ಮುದ್ದಾದ ಮಾತುಗಳೆಲ್ಲ ಕೇಳಾಕ. ಕರ್ಕೊಂಡು ಹೋಗ್ಬಿಡ್ರಿ ಒಂದ್ ಸ್ವಲ್ಪ ದಿನ. ಆಕಿ ಬರ್ತಾಳಂದ್ರೆ ಈಗ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು. ಇದು ತಗೊಳ್ಳಿ ಮ್ಯಾಮ್, ಮತ್ತೇನಾದ್ರು ಬೇಕಂದ್ರೆ ಹೇಳಿ. ಅಲ್ಲ, ಒಮ್ಮೆಗ್ಲೆ ಇಷ್ಟಕೊಂಡು ತಂದು ಕೊಟ್ರೆ ಹೆಂಗೆ ತಿನ್ಬೇಕು ನಾವು? ಹೊಟ್ಟೆ ತುಂಬಿಡ್ತಿದೆ ನೋಡಿನೇ. ಅಲ್ಲ ಮ್ಯಾಮ್, ಅವ್ರು ಥಾಲಿ ಆರ್ಡರ್ ಮಾಡಿದ್ರಲ್ಲ, ಅದಕ್ಕೆ ಥಾಲಿನೇ ತೊಗೊಂಬಂದ್ಬಿಟ್ವಿ. ಸರ್ ಹೇಳಿದ್ರು ಎಲ್ಲರಿಗೂ ಥಾಲಿನೇ ಕೊಟ್ಬಿಡ್ರಿ ಅಂತೇಳಿ, ಅದಕ್ಕೆ ಥಾಲಿನೇ ತೊಗೊಂಬಂದ್ವಿ ಸರ್. ಸಾರಿ ಮೇಡಮ್. ಥಾಲಿನಾ? ಯಾ ಥಾಲಿ? ಅಂದ್ರೆ ಮ್ಯಾಮ್, ಸೌತ್ ಇಂಡಿಯನ್ ಥಾಲಿ, ನಾರ್ತ್ ಇಂಡಿಯನ್ ಥಾಲಿ ಬರ್ತಾವ್ರಿ. ಅದ್ರಾಗ ಸರ್ ನಾರ್ತ್ ಇಂಡಿಯನ್ ಥಾಲಿನ ಕೊಟ್ಬಿಡ್ರಿ ಎಲ್ಲರಿಗೂ ಅಂತೇಳಿ ಅಂದ್ರಿ, ಅದಕ್ಕೆ ತೊಗೊಂಬಂದೇರಿ. ಬಿಡಪ್ಪ, ಒಮ್ಮೆಗ್ಲೆ ಹೊಟ್ಟೆ ತುಂಬಿಡ್ತಿದೆ ಹಿಂಗೆ ನೋಡಿದ್ರೆ. ಥಾಲಿ ಅಂದ್ರೆ ಹಂಗೆ ಬರುತ್ತೆ ಮ್ಯಾಮ್. ಇರ್ಲಿ ತಗೊಳ್ಳಿ, ಸುಮ್ ತಿನ್ಲಿ. ನಿಂದರ ನೋಡು, ಹೊಟ್ಟೆ ಎಡವಟ್ ರಾಣಿ ನೀನರ. ಅಲ್ಲ ಜಯಕ್ಕ, ಇಷ್ಟಕೊಂಡು ನೋಡು ಒಮ್ಮಕ್ಕೆ ಹೊಟ್ಟೆ ತುಂಬಿಡ್ತೆ, ಅದಕ್ಕೆ ಹೇಳಕತ್ತೀನಿ ನಾನು. ಹೊಟ್ಟೆ ನೋಡಿ ಹಂಗಲ್ಲಿ. ಸರಿ ತಗೋರವ. ಮತ್ತೆ ಇದ್ರ ಜೊತೆ ಏನಾದ್ರು ಬೇಕಾ ಮ್ಯಾಮ್? ಇಷ್ಟು ಸಾಕಾ? ಸಾಕು ತಗೋರಪ್ಪ, ಇದು ನೋಡಿ ಹೊಟ್ಟೆ ತುಂಬಿತು, ಮತ್ತೆ ಇನ್ನೇನು ಬೇಕು? ಓಕೆ ಮ್ಯಾಮ್, ಏನಾದರೂ ಬೇಕಾದರೂ ಹೇಳಿ ಮ್ಯಾಮ್, ಇಲ್ಲೇ ಇರ್ತೀನಿ ನಾನು. ಓಕೆ ಓಕೆ. ಮಸ್ತೈತಿ. ಏನು ಮಾಡ್ಯಾರವ? ದಾಲ ಇದು ಚಲೋ ಆಯ್ತು ತಗೋಲೆ, ತಿನ್ಲೆ. ನೀನೇನು ಚಲೋ ಅನಿಸ್ತೇನು ಇದ್ರೆ ನಂಗಂತ ಇಷ್ಟ ಆಗಿಲ್ಲ. ಚಲೋ ಮಾಡಿದಲ್ರಿ ಅಡುಗೆ? ಚಲೋ ಮಾಡ್ತಾರೆ ಇಲ್ಲಿ, ಅವಾಗ ಬಂದಿರ್ತೀವಿ ನಾವು. ಚಲೋ ಮಾಡ್ತಾರೆ ಅಡುಗೆ ಇಲ್ಲಿ. ಟೇಸ್ಟ್ ಮಾಡ್ಯಾರ ನೋಡ್ರಿ. ಇವಾಗ ಹೆಂಗೆ ಇಷ್ಟ ಆಯ್ತವ ಇವ್ರಿಗೆ? வீட்டில் ಕೇಳಿಸ್ಕೊಂಡಾರೆ. ಏನ್ಲಪ್ಪ ದಾಲ್ ಹೆಂಗ್ ಮಾಡ್ಯಾರ? ನೀರ್ ಮಾಡಿಬಿಟ್ಟಾರ. ಆಗ ಮಸ್ತ್ ಅಲ್ಲ ಅಡಿಗೆ? ಹೂವ ಮಸ್ತ್ ಐತಿ.